ಎಲಿಯನು ದೇವರಿಂದ ಆರಿಸಿಕೊಳ್ಳಲ್ಪಟ್ಟು ಆತನಿಗಾಗಿ ಶಕ್ತವಾಗಿ ಉಪಯೋಗವಾದಂಥ ಒಬ್ಬ ದೊಡ್ಡ ಪ್ರವಾದಿ. ಅವನ ಕುರಿತಾಗಿ ಸತ್ಯವೇದವು ಹೇಳುವಾಗ ಎಲಿಯನು ನಮ್ಮಂಥ ಸ್ವಭಾವ ಉಳ್ಳವನಾಗಿದ್ದನು ಎಂಬುದಾಗಿ ತಿಳಿಸಿ ನಂತರ ಅವನು ಬಹಳವಾಗಿ ಪ್ರಾರ್ಥಿಸುವವನಾಗಿದ್ದನು ಎಂಬುದಾಗಿ ಹೇಳುತ್ತದೆ. ಅಂದರೆ ಎಲಿಯನು ಬಹಳವಾಗಿ ಪ್ರಾರ್ಥಿಸುವವನು, ಬಿಡದೆ ಪ್ರಾರ್ಥಿಸುವವನು, ಹೊಂದಿಕೊಳ್ಳುವವರೆಗೂ ಕೂಡ ಪ್ರಾರ್ಥಿಸುವವನಾಗಿದ್ದನು. ಆದ್ದರಿಂದಲೇ ಅವನ ಜೀವಿತದ ಮೂಲಕವಾಗಿ ದೇವರು ಅಷ್ಟು ದೊಡ್ಡ ಮಹತ್ ಕಾರ್ಯಗಳನ್ನು, ಅದ್ಭುತಗಳನ್ನು ನೆರವೇರಿಸಿದ್ದು. ನಿಮ್ಮ ಜೀವಿತಗಳಲ್ಲಿ ಕೂಡ ನೀವು ಬಹಳವಾಗಿ ಪ್ರಾರ್ಥಿಸುವವರಾಗಿ ಬಿಡದೆ ಹೊಂದಿಕೊಳ್ಳುವವರೆಗೂ ಕೂಡ ಪ್ರಾರ್ಥಿಸುವುದಾದರೆ ಖಂಡಿತವಾಗಿ ದೇವರು ನಿಮ್ಮ ಜೀವಿತದ ಮೂಲಕವಾಗಿ ತನ್ನ ಅದ್ಭುತ ಕಾರ್ಯವನ್ನ, ಮಹಿಮೆಯನ್ನ ತೋರ್ಪಡಿಸುತ್ತಾರೆ. ನೀವು ಪ್ರಾರ್ಥಿಸುವಂತ ಪ್ರತಿಯೊಂದು ಕಾರ್ಯಗಳಲ್ಲೂ ದೇವರ ಉತ್ತರವನ್ನು ಹೊಂದಿ ಆಶೀರ್ವಾದದಲ್ಲಿಯೂ ಸಂತೋಷದಲ್ಲಿಯೂ ಕರ್ತನಿಗೆ ಸಾಕ್ಷಿಗಳಾಗಿ ಜೀವಿಸಬಹುದು.